ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಶಿಕ್ಷಣವೆಂದರೆ ನಿಮ್ಮ ತಲೆಯಲ್ಲಿ ತುಂಬಿಕೊಂಡ ವಿಷಯ ಸಂಗ್ರಹವಲ್ಲ, ರಕ್ತಗತವಾಗದೆ ಅದು ಜೀವಾವಧಿ ಚೆಲ್ಲಾಡುತ್ತಿರುವುದು. ಜೀವನ ವಿಕಾಸಕ್ಕೆ ಸಹಾಯ ಮಾಡುವ, ಪುರುಷ ಸಿಂಹರನ್ನು ಮಾಡುವ, ಶುದ್ಧ ಚಾರಿತ್ರ್ಯ ಸಂಪನ್ನರನ್ನಾಗಿ ಮಾಡುವ, ಭಾವಗಳನ್ನು ರಕ್ತಗತ ಮಾಡಿಕೊಳ್ಳುವಂತಹ ಶಿಕ್ಷಣವಿರಬೇಕು. ನೀವು 5 ಭಾವಗಳನ್ನು ಅರ್ಥ ಮಾಡಿಕೊಂಡು ಅವನ್ನು ನಿಮ್ಮ ಬಾಳ ಉಸಿರನ್ನಾಗಿ ಮಾಡಿಕೊಂಡಿದ್ದರೆ, ನಿಮ್ಮ ಶೀಲದಲ್ಲಿ ಅದು ಅನುರುಣಿತವಾಗುತ್ತಿದ್ದರೆ, ಇಡೀ ಪುಸ್ತಕ ಭಂಡಾರವನ್ನೇ ಕಂಠಪಾಠ ಮಾಡಿಕೊಂಡವನಿಗಿಂತ ಮೇಲು. ವಿಷಯ ಸಂಗ್ರಹವೇ ವಿದ್ಯಾಭ್ಯಾಸವಾದರೆ ಪುಸ್ತಕ ಭಂಡಾರಗಳೇ ಶ್ರೇಷ್ಠ ಜ್ಞಾನಿಗಳಾಗುತ್ತಿದ್ದವು, ವಿಶ್ವಕೋಶಗಳೇ ಋಷಿಗಳಾಗುತ್ತಿದ್ದವು. ನಿಷೇಧಾತ್ಮಕವಾದ ಭಾವನೆ ಮನುಷ್ಯನನ್ನು ಅಧೋಗತಿಗೆ ತರುವುದು. ಎಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಯಾವಾಗಲೂ ಓದು ಎಂದು ಹೇಳುತ್ತಿರುವರೋ, ನಿಮಗೆ ಏನು ಹತ್ತುವುದಿಲ್ಲ, ನೀವು ದಡ್ಡರು, ಅಯೋಗ್ಯರು ಎಂದು ಹೀಯಾಳಿಸುತ್ತಿರುವರೋ, ಅಂತಹ ಪ್ರಸಂಗಗಳಲ್ಲಿ ಹಲವು ಮಕ್ಕಳು ಹಾಗೆ ಅಯೋಗ್ಯರಾಗುವುದನ್ನು ನೋಡುತ್ತೇವೆ. ಮಕ್ಕಳಿಗೆ ಒಳ್ಳೆಯ ಮಾತಾಡಿ ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಕ್ರಮೇಣ ಒಳ್ಳೆಯವರಾಗುತ್ತಾರೆ. ಯಾವುದು ಸಣ್ಣ ಮಕ್ಕಳಿಗೆ ಅನ್ವಯಿಸುವುದೋ ಅದೇ ಜೀವನದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿರುವ ಮಕ್ಕಳಿಗೂ ಅನ್ವಯಿಸುವುದು. ನೀವು ನಿರ್ದಿಷ್ಟವಾದ ಭಾವನೆಗಳನ್ನು ಅವರಿಗೆ ಕೊಟ್ಟರೆ ಅವರು ಯೋಗ್ಯರಾಗಿ ಸ್ವಾವಲಂಬಿಗಳಾಗುವರು. ಭಾಷೆಯಲ್ಲಿ, ಸಾಹಿತ್ಯದಲ್ಲಿ, ಕಾವ್ಯದಲ್ಲಿ, ಕಲೆಯಲ್ಲಿ ಮತ್ತು ಎಲ್ಲ ಕಡೆಗಳಲ್ಲಿಯೂ ಜನರು ತಮ್ಮ ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಮಾಡುತ್ತಿರುವ ತಪ್ಪನ್ನು ಎತ್ತಿ ತೋರಕೂಡದು. ಅವರು ಹೇಗೆ ಮತ್ತು ಚೆನ್ನಾಗಿ ಮಾಡಬಲ್ಲರೋ ಅದನ್ನು ತೋರಬೇಕು. ಜನರ ತಪ್ಪನ್ನು ಎತ್ತಿ ತೋರಿದರೆ ಅವರಿಗೆ ವ್ಯಥೆಯಾಗುವುದು. ನಾವು ಯಾರನ್ನು ಕೆಲಸಕ್ಕೆ ಬಾರದವರೆಂದು ಎಣಿಸಿದ್ದೆವೋ ಅವರನ್ನು ಕೂಡ ಪ್ರೋತ್ಸಾಹಿಸಿ ಅವರ ಜೀವನವನ್ನೇ ಸಂಪೂರ್ಣ ಮಾರ್ಪಡಿಸಿದವನನ್ನು ಶ್ರೀರಾಮಕೃಷ್ಣರಲ್ಲಿ ನಾವು ನೋಡುತ್ತೇವೆ. ಅವರು ಬೋಧಿಸುತ್ತಿದ್ದುದು ಒಂದು ಅಪೂರ್ವ ರೀತಿ. ಜ್ಞಾನವು ಮಾನವನಲ್ಲಿ ಅಂತರ್ಗತವಾಗಿದೆ. ಯಾವ ಜ್ಞಾನವು ಹೊರಗಿನಿಂದ ಬರುವುದಿಲ್ಲ, ಅದೆಲ್ಲ ಆಗಲೇ ಒಳಗಿದೆ. ಅವನು ತಿಳಿದುಕೊಂಡಿದ್ದಾನೆ ಎಂದು ಹೇಳುವೆಯಷ್ಟೆ. ಅದು ಮನಃಶಾಸ್ತ್ರದ ಭಾಷೆಯಲ್ಲಿ ಸರಿಯಾಗಿ ಹೇಳಬೇಕಾದರೆ ಅದನ್ನು ಆವಿಷ್ಕಾರ ಮಾಡಿದ್ದು ಅಥವಾ ಅನಾವರಣ ಮಾಡಿದ್ದು ಎಂದು ಇರಬೇಕು. ಯಾವುದನ್ನು ಒಬ್ಬ ಕಲಿಯುತ್ತಾನೆಯೋ ಅದು ಅವನ ಆತ್ಮನ ಮೇಲೆ ಇದ್ದ ತೆರೆಯನ್ನು ತೆಗೆದಂತೆ. ಅವನಾತ್ಮವೇ ಅನಂತ ಜ್ಞಾನದ ಗಣಿ. ನ್ಯೂಟನ್ ಆಕರ್ಷಣಾ ಸಿದ್ಧಾಂತವನ್ನು ಕಂಡುಹಿಡಿದ ಎನ್ನುವೆವು. ಅದು ಯಾವುದಾದರೂ ಮೂಲೆಯಲ್ಲಿ ನ್ಯೂಟನ್ ತನ್ನನ್ನು ಕಂಡುಹಿಡಿಯಲಿ ಎಂದು ಬಚ್ಚಿಟ್ಟುಕೊಂಡಿತ್ತೇನು? ಅದು ಅವನ ಮನಸ್ಸಿನಲ್ಲಿಯೇ ಇತ್ತು. ಸಮಯ ಬಂದಾಗ ಅದು ವ್ಯಕ್ತವಾಯಿತು. ಪ್ರಪಂಚಕ್ಕೆ ಬಂದ ಜ್ಞಾನವೆಲ್ಲ ಮಾನವನ ಮನಸ್ಸಿಂದ ಬಂದಿದ್ದೆ. ವಿಶ್ವದ ಅನಂತ ಪುಸ್ತಕ ಭಂಡಾರ ನಿಮ್ಮ ಮನಸ್ಸಿನಲ್ಲಿದೆ. ಬಾಹ್ಯ ಪ್ರಪಂಚ ಒಂದು ಸೂಚನೆಯನ್ನು ಮಾತ್ರ ಕೊಡುವುದು, ಅದೊಂದು ನಿಮಿತ್ತ ಮಾತ್ರ. ಆದ್ದರಿಂದ ನಿಮ್ಮ ಮನಸ್ಸನ್ನು ಅರಿಯಲು ಸಾಧ್ಯವಾಗುವುದು. ಆದರೆ ನಿಮ್ಮ ಅಧ್ಯಯನದ ಮುಖ್ಯ ಗುರಿಯೇ ನಿಮ್ಮ ಮನಸ್ಸನ್ನು ಅರಿಯುವುದು. ಸೇಬು ಬಿದ್ದದ್ದು ನ್ಯೂಟನ್ಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಇದರಿಂದ ಅವನು ತನ್ನ ಮನಸ್ಸನ್ನು ಅರಿಯತೊಡಗಿದನು.
ಇಂದಿನಿಂದ ಅಲ್ಲಿದ್ದ ಕೆಲವು ಘಟನೆಗಳನ್ನು ಸರಿಯಾಗಿ ಜೋಡಿಸಿ ಅದರಿಂದ ಹೊಸ ನಿಯಮವನ್ನು ಕಂಡುಹಿಡಿದನು. ಇದನ್ನೇ ಆಕರ್ಷಣ ಸಿದ್ಧಾಂತ ಎನ್ನುವುದು. ಲೌಕಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವೆಲ್ಲ ಮಾನವನ ಮನಸ್ಸಿನಲ್ಲಿದೆ. ಅನೇಕ ವೇಳೆ ಇದು ಕಾಣುವುದಿಲ್ಲ, ಯಾವುದರಿಂದಲೂ ಮುಚ್ಚಿ ಹೋಗಿರುವುದು. ಆ ಮುಸುಕನ್ನು ತೆರೆದಂತೆ ನಾವು ತಿಳಿಯುತ್ತಿರುವೆವು ಎಂದು ಭಾವಿಸುವೆವು. ಅನಾವರಣ ಹೆಚ್ಚಾದಂತೆಲ್ಲ ಜ್ಞಾನವು ವಿಕಾಸವಾಗುತ್ತಾ ಬರುವುದು. ಯಾರಲ್ಲಿ ಇನ್ನೂ ಇದು ದಪ್ಪವಾಗಿ ಮುಚ್ಚಿಕೊಂಡಿರುವುದೋ ಅವನು ಅಜ್ಞಾನಿ. ಯಾರಲ್ಲಿ ಈ ತೆರೆ ಸಂಪೂರ್ಣವಾಗಿ ಜಾರಿ ಹೋಗಿರುವುದೋ ಅವನೇ ಸರ್ವಜ್ಞ. ಸೌದೆಯಲ್ಲಿ ಬೆಂಕಿಯಂತೆ ಈ ಜ್ಞಾನ ನಮ್ಮ ಮನಸ್ಸಿನಲ್ಲಿರುವುದು. ಸೂಚನೆಯೇ ಒಂದು ಘರ್ಷಣೆ, ಇದರಿಂದ ಅಗ್ನಿ ವ್ಯಕ್ತವಾಗುವುದು. ನಿಜವಾಗಿ ಯಾರು ಇನ್ನೊಬ್ಬರಿಂದ ಕಲಿಯಲಿಲ್ಲ, ಪ್ರತಿಯೊಬ್ಬನು ತನಗೆ ತಾನೇ ಕಲಿಯಬೇಕಾಗಿದೆ. ಬಾಹ್ಯ ಗುರು ಕೇವಲ ಒಂದು ಸೂಚನೆಯನ್ನು ಮಾತ್ರ ನೀಡುತ್ತಾನೆ. ಇದು ಅಂತರದಲ್ಲಿರುವ ನಮ್ಮ ಗುರುವನ್ನು ಜಾಗೃತಗೊಳಿಸಿ ಅದನ್ನು ತಿಳಿದುಕೊಳ್ಳುವಂತೆ ಮಾಡುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.